ಮಾಲೂರು ತಾಲೂಕಿನ ಟೇಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಹೇಳಿದ ಪೆದ್ದಣ್ಣ. ಟೇಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ಕಾರಗಳಿಂದ ಬರುವ ಅನುದಾನವನ್ನು ಬಳಸಿಕೊಂಡು ಗ್ರಾಮ ಪಂಚಾಯಿತಿಗೆ ವಿವಿಧ ಮೂಲಗಳಿಂದ ಬರುವ ಆದಾಯವನ್ನು ಹೆಚ್ಚಿಸಿಕೊಂಡು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಒಳಚರಂಡಿ, ರಸ್ತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ನೋಡಲ್ ಅಧಿಕಾರಿ ಹಾಗೂ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪೆದ್ದಣ್ಣ ಹೇಳಿದರು. ಅವರು ಟೇಕಲ್ ಗ್ರಾಮ ಪಂಚಾಯಿತಿ 2024-25ನೇ ಸಾಲಿನ ಜಮಾಬಂದಿ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿ ಭಾಗವಹಿಸಿ ಮಾತನಾಡಿದರು. ಜಮಾಬಂದಿ ಖರ್ಚಿನ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವರದಿ ಮಂಡಿಸಿದರು. ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ್ದು, ಕೈಗೊಂಡಿರುವ ಕಾಮಗಾರಿಗಳನ್ನು ಸಹ ವೀಕ್ಷಿಸಿ ಸಂಬಂಧಪಟ್ಟ ಇಲಾಖೆಗೆ ಮಂಜೂರಾತಿಗಾಗಿ ಕಡತವನ್ನು ರವಾನಿಸಲಾಗುತ್ತದೆ ಎಂದು ಹೇಳಿದರು. ಜಮಾಬಂದಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಧಾರಾಣಿ ಜಿ ಅವರು, ಟೇಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮ ಗುಣಮಟ್ಟದ ಕಾಮಗಾರಿಯಾಗಿದ್ದು ಯಾವುದೇ ರೀತಿ ಲೋಪದೋಷ ಕಂಡುಬಂದಿಲ್ಲ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲವೂ ಪಾರದರ್ಶಕವಾಗಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಸದಸ್ಯರುಗಳ, ಅಧಿಕಾರಿಗಳ, ಸಿಬ್ಬಂದಿ ವರ್ಗದ ಸಹಕಾರದಿಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ತಮ ಆಡಳಿತ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜವರೇಗೌಡ ಎಎಚ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ ಸಂದೀಪ್, ವೆಂಕಟಸ್ವಾಮಿ, ರೂಪಾ ರಾಜಪ್ಪ, ರಾಮಕೃಷ್ಣಪ್ಪ, ಎಂ ರವಿ, ಶ್ರೀನಿವಾಸ ಫಿರ್ದೋಸ್ ಹಾಗೂ ಮುಖಂಡರುಗಳಾದ ಗೋವಿಂದರಾಜ್ ರೆಡ್ಡಿ, ಮಂಜು ಈ ಜಮಾಬಂದಿಯಲ್ಲಿ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ, ಟೇಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಹಾಜರಿದ್ದರು. ಯಶೋಧ ಟಿ. ಜಮಾಬಂದಿ ಕಾರ್ಯಕ್ರಮಕ್ಕೆ ಸುಧಾರಣೆ ಮೇಡಮ್ ಅವರೇ, ಆಮೇಲೆ ಅಭಿವೃದ್ಧಿ ಅಧಿಕಾರಿಯಾದ ಜವರೇಗೌಡ ಅವರೇ ಮತ್ತು ಸಂಬಂಧಪಟ್ಟ ಎಲ್ಲ ಸದಸ್ಯರುಗಳೇ, ಮುಖಂಡರಿಗೆ ಮತ್ತು ಸಿಬ್ಬಂದಿ ವರ್ಗದವರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಪ್ರತಿ ವರ್ಷ ನಮ್ಮ ಪಂಚಾಯಿತಿಯಲ್ಲಿ ಏನೇನೋ ಸರ್ಕಾರದಿಂದ ಅನುದಾನ ಬರ್ತವೆ, ಯಾವ ಹೆಡ್ಡಲ್ಲಿ ಅನುದಾನ ಬರ್ತದೆ ಅನ್ನೋದನ್ನು ಪ್ರತಿ ವರ್ಷ ಕರ್ನಾಟಕ ನಮ್ಮ ಸರ್ಕಾರದ ಆದೇಶದಂತೆ ಜಮಾಬಂದಿ ಮಾಡಬೇಕಾಗ್ತದೆ. ಎಲ್ಲ ಸಾರ್ವಜನಿಕ ಸಮ್ಮುಖದಲ್ಲಿ ಮತ್ತು ಮೆಂಬರ್ನ ಸಮ್ಮುಖದಲ್ಲಿ, ಮುಖಂಡರ ಸಮ್ಮುಖದಲ್ಲಿ, ಎಲ್ಲ ಸಮ್ಮುಖದಲ್ಲಿ ಜಮಾಬಂದಿ ಮಾಡಿ ಯಾವ ಹೆಡ್ಡಲ್ಲಿ ಎಷ್ಟೆಷ್ಟು ಪಂಚಾಯತಿಗೆ ಅಮೌಂಟ್ ಬಂದಿದೆ, ಎಲ್ಲೆಲ್ಲಿ ಖರ್ಚಾಗಿದೆ ಅನ್ನೋದನ್ನು ಎಲ್ಲ ವಿಷಯದ ಮುಂದೆ ಓಪನ್ ಆಗಿ ಡಿಸ್ಕಸ್ ಮಾಡಬೇಕು. ಅಲ್ಲಿ ಏನಾದ್ರು ನಿಲ್ಲೋದಿದ್ದಾವ, ಪೇಮೆಂಟ್ ಆಗಿದೆ ಇಲ್ಲ, ವರ್ಕ್ ಆಗಿದೆ ಇಲ್ವಾ, ಡಾಕ್ಯುಮೆಂಟ್ ಕರೆಕ್ಟಾಗಿ ಮೈಂಟೈನ್ ಆಗಿದೆಯಲ್ಲ ಅನ್ನೋದನ್ನು ಜಮಾಬಂದಿ ಮುಖ್ಯ ಉದ್ದೇಶ. ಸೊ ಅದೇ ರೀತಿ ಇವತ್ತೆಲ್ಲ ನಮ್ಮ ಪಿ ಡಿ ಅವರೆಲ್ಲ ಮತ್ತು ನಮ್ಮ ಸಿಬ್ಬಂದಿಯವರೆಲ್ಲ ಓದಿದ್ದಾರೆ. ವರ್ಗ 1, ವರ್ಗ 2, ಆಮೇಲೆ ಹಣಕಾಸು, ಅಂಗವಿಕಲರ, SC ST ಎಲ್ಲ ಓದಿದ್ದಾರೆ. ಸೊ ಇದರಲ್ಲಿ ತಮಗೆ ಯಾರಾದರೂ ಸಂಶಯ ಇದ್ದರೆ, ವರ್ಕ್ ಆಗಿಲ್ಲ, ದುಡ್ಡು ಹೋಗಿದೆ, ದುಡ್ಡು ಕೊಟ್ಟಿಲ್ಲ, ವರ್ಕ್ ಆಗಿದೆ, ವರ್ಕ್ ಸರಿಯಾಗಿ ಆಗಿಲ್ಲ, ಕ್ವಾಲಿಟಿ ಇಲ್ಲ ಅನ್ನೋದನ್ನು ತಮ್ಮ ಕಡೆಯಿಂದ ಏನಾದ್ರು ಅಬ್ಜೆಕ್ಷನ್ ಅಂದರೆ ಅದನ್ನು ಬೇಕಾದ್ರೆ ಸ್ಪಾಟ್ ರಿಕ್ವೆಸ್ಟ್ ಮಾಡಿ ಮಾಚಾರ ಮಾಡಿ ಅದಕ್ಕೆ ಏನು ಕ್ರಮ ವಹಿಸಬೇಕದನ್ನು ಮುಂದಿನ ಕ್ರಮ ವಹಿಸಿ ವಸೂಲಿ ಮಾಡೋದು ಇಲ್ಲ ಏನು ಮಾಡೋದು ಮುಂದಿನ ಅಧಿಕಾರಿಗಳಿಗೆ ಬರೋದ್ರ ಮುಖಾಂತರ ಅದನ್ನು ಸರಿಪಡಿಸ್ಕೊಡ್ತಾರೆ ಅಂತ ಹೇಳ್ತಾ, ಈ ಜಮಾಬಂದಿಗೆ ಬರ್ತದೆ ಎಲ್ಲ ಸದಸ್ಯರಿಗೂ, ಗ್ರಾಮ ಪಂಚಾಯತಿ ಎಲ್ಲ ಬಂದಿರತಕ್ಕಂತೆಲ್ಲ ಸಾರ್ವಜನಿಕರಿಗೆ ಎಲ್ಲ ಇದರಿಂದ ನನ್ನ ಮಾತನ್ನು ಗ್ರಂಥಾಲಯಕ್ಕೆ ಸಂಬಂಧಪಟ್ಟ 193 ರೂಪಾಯಿ ಬಡ್ಡಿ ಬಂದಿರ್ತದೆ. 7,357 ರೂಪಾಯಿ ಒಟ್ಟು ಇತ್ತು. ಅದು ಅದೇ ರೀತಿ ಯಾವುದೇ ಖರ್ಚಾಗಿರೋದು ಹಾಗೆ ಇರ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಾಗೆ 4,817 ರೂಪಾಯಿ ಆರಂಭಿಕ ಸಿದ್ಧವಾಗಿತ್ತು. 57,000 ವರ್ಗಾವಣೆ ಮಾಡಲಾಗಿತ್ತು. ಒಟ್ಟು 61,817 ರೂಪಾಯಿ ಒಟ್ಟಿತ್ತು. 58,500 ರೂಪಾಯಿ ಖರ್ಚನ್ನು ಮಾಡಿರ್ತದೆ. ಉಳಿಕೆ ಬಂದು 3,317 ರೂಪಾಯಿ ಇರ್ತದೆ. ಬಾಪೂಜಿ ಸೇವಾ ಕೇಂದ್ರಕ್ಕೆ ನಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ, ಅದು 67,533 ರೂಪಾಯಿ ಆರಂಭಿಕ ಸಿಕ್ತು. 3,50,50,969 ರೂಪಾಯಿ ನಾವು ಟ್ಯಾಕ್ಸ್ ಅನ್ನ ಆನ್ಲೈನ್ ಮುಖಾಂತರ ಕಲೆಕ್ಟ್ ಮಾಡಿರ್ತೀವಿ. ಅದರಲ್ಲಿ ಬಡ್ಡಿ ಬಂದು 3,093 ರೂಪಾಯಿ ಬಡ್ಡಿ ಬಂದಿರ್ತದೆ. ಅಲ್ಲಿ ಒಟ್ಟು 4,21,594 ರೂಪಾಯಿ ಒಟ್ಟು ಆಗಿದ್ದು, ಅದರಲ್ಲಿ 3,21,000 ರೂಪಾಯಿನ ನಾವು ಇದನ್ನ ವರ್ಗ 1ಕ್ಕೆ ವರ್ಗಾವಣೆ ಮಾಡ್ಕೊಂಡಿರ್ತೇವೆ. ಅದರಲ್ಲಿ ಇನ್ನು ಉಳಿಕೆ 1,00,000
594 ರೂಪಾಯಿ ಉಳಿಕೆ ಅವಶ್ಯಕ್ಕೆ ಉಳಿಕೆ ಆಗಿರುತ್ತದೆ. ಇಷ್ಟು ನಮ್ಮ ಈ ಒಂದು 2,41,639 ರೂಪಾಯಿ ಪಾವತಿಯಾಗಿರುತ್ತದೆ. ಎಜೆಸಿ ಗೋಪಚಂದ್ರ ಗ್ರಾಮದ ಲೋಕೇಶ್ ಕೆ ವೆಂಕಟರಾಮಪ್ಪರವರ ಜಮೀನಿನಲ್ಲಿ ಕೃಷಿ ಹೊಂಡ 1,12,10 ರೂಪಾಯಿ ಪಾವತಿಯಾಗಿರುತ್ತದೆ. ಬೆಟ್ಟಳ್ಳಿ ಗ್ರಾಮದ ಸುಧಾಕರ್ ಬೇನ್ ವೆಂಕಟೇಶಪ್ಪ ಅವರ ಮನೆಗೆ ಕೃಷಿ 14,650 ರೂಪಾಯಿ ಪಾವತಿಯಾಗಿರುತ್ತದೆ. ಶೆಟ್ಟಳ್ಳಿ ಗ್ರಾಮದ ಮುರಳಿ ಬೇನ್ ತಲಮಳಪ್ಪರ ಅವರ ಮನೆಗೆ ಅಸೋಸಿಯೇಟ್ 10,120 ರೂಪಾಯಿ ಪಾವತಿಯಾಗಿರುತ್ತದೆ. ಶೆಟ್ಟಳ್ಳಿ ಗ್ರಾಮದ ವರದರಾಜು ಅವರ ಜಮೀನಿನಲ್ಲಿ ಸೀಮೆ ಹುಲ್ಲು ನಾಟಿ ಕಾಮಗಾರಿ 4,128 ರೂಪಾಯಿ ಪಾವತಿಯಾಗಿರುತ್ತದೆ. ಟೇಕಲ್ ಗ್ರಾಮದ ರಾಮಶೆಟ್ಟಿ ರಾಮಶೆಟ್ಟಿ ಜಮೀನಿನಲ್ಲಿ ಸೀಮೆ ಹುಲ್ಲು ನಾಟಿ ಕಾಮಗಾರಿ 4,128 ಕಾಮಗಾರಿ ನಡೆದಿದೆ. ಟೇಕಲ್ ಗ್ರಾಮದ ರುಮಾನ ತೈಗಲ್ ನಾದಿನ್ ಅವರ ವಸತಿ ಗೃಹ ನಿರ್ಮಾಣಕ್ಕೆ 31,061 ರೂಪಾಯಿ ಪಾವತಿಯಾಗಿರುತ್ತದೆ. ಬಳ್ಳಾರಿ ಗ್ರಾಮದ ರಾಮಚಂದ್ರಪ್ಪ ಬೇನ್ ಕಲ್ಲಪ್ಪರ ಅವರ ಮನೆಗೆ ವೆಂಕಟೇಶ್ 7,329 ರೂಪಾಯಿ ಪಾವತಿಯಾಗಿರುತ್ತದೆ. ಬಳ್ಳಾರಿ ಗ್ರಾಮದ ಲಕ್ಷ್ಮಮ್ಮ ಮುನಿಯಪ್ಪ ಅವರ ಮನೆಗೆ ಅಸೋಸಿಯೇಟ್ 4,286 ಮಾಡಿರುತ್ತದೆ. ಟೇಕಲ್ ಗ್ರಾಮದ ಮುನ್ಸ್ವಾಮಿ ಮುನಿಯಪ್ಪ ಅವರ ಜಮೀನಿನಲ್ಲಿ ಕೃಷಿ ಹೊಂಡ 1,13,076 ರೂಪಾಯಿ ಪಾವತಿಯಾಗಿರುತ್ತದೆ. ಗೋಪಚಂದ್ರ ಗ್ರಾಮದ ರಮೇಶ್ ಬೇನ್ ಮುನಿವೆಂಕಟಪ್ಪ ಅವರ ಮನೆಗೆ ಗಚ್ಚಲುಗೊಂಡಿ 8,376 ರೂಪಾಯಿ ಪಾವತಿಯಾಗಿರುತ್ತದೆ. ಗೋಪಚಂದ್ರ ಗ್ರಾಮದ ಮಲ್ಲಪ್ಪ ಮನೆಗೆ ಅಸೋಸಿಯೇಟ್ 20,940 ರೂಪಾಯಿ ಪಾವತಿಯಾಗಿರುತ್ತದೆ. ಟೇಕಲ್ ಗ್ರಾಮ ಪಂಚಾಯತ್ ಗೋಪಚಂದ್ರ ಗ್ರಾಮದ ನೇತ್ರಾವತಿ ಮುನರಾಜರವರ ಮನೆಯಲ್ಲಿ ವಸತಿ ನಿರ್ಮಾಣ ಕಾಮಗಾರಿದೆ 31,410 ರೂಪಾಯಿ ಪಾವತಿಯಾಗಿರುತ್ತದೆ. ಸೀತಳ್ಳಿ ಗ್ರಾಮದ ಅಸ್ಲಂ ಮನೆ ಹತ್ತಿರ ಅಸೋಸಿಯೇಟ್ 10,470 ರೂಪಾಯಿ ಪಾವತಿಯಾಗಿರುತ್ತದೆ. ಸೀತಳ್ಳಿ ಗ್ರಾಮದ ಅಬ್ರೀನ್ ಖಾನಂ ರವರ ಮನೆಗೆ ಬಚ್ಚಲುಗೊಂಡಿ 6,272 ರೂಪಾಯಿ ಪಾವತಿಯಾಗಿರುತ್ತದೆ. ಟೇಕಲ್ ಗ್ರಾಮದ ಶಮೀನ್ ಮನೆಯಿಂದ ಆದಿನ್ ಮನೆಯವರೆಗೂ ಚರಂಡಿ ಕಾಮಗಾರಿ 5,170 ರೂಪಾಯಿ ಕಾಮಗಾರಿಯಾಗಿರುತ್ತದೆ. ಟೇಕಲ್ ಗ್ರಾಮದ ಸವಿತಾ ಸ್ಮಶಾನ ಅಭಿವೃದ್ಧಿ ಮುಂದುವರೆದ ಕಾಮಗಾರಿ 1,06,794 ರೂಪಾಯಿ ಪಾವತಿಯಾಗಿರುತ್ತದೆ. ಗೋಪಚಂದ್ರ ಗ್ರಾಮದ ವೆಂಕಟಮ್ಮಪ್ಪ ಮನೆಯಿಂದ ಮುನಿಯಪ್ಪರ ಮನೆಗೆ ಚರಂಡಿ 31,560 ರೂಪಾಯಿ ಪಾವತಿಯಾಗಿರುತ್ತದೆ. ಗೋಪಚಂದ್ರ ಗ್ರಾಮದ ಮುನಿಯಪ್ಪರ ಮನೆಯಿಂದ ಬೆಟ್ಟಳ್ಳಿ ಮುನಿಸಪ್ಪ ಮನೆಗಳಿಗೆ ಚರಂಡಿ ನೋಡಿ 29,390 ರೂಪಾಯಿ. ಟೇಕಲ್ ಗ್ರಾಮದ ಲಕ್ಷ್ಮಮ್ಮ ಮನೆಯಿಂದ ವೆಂಕಟರಾಜ ಮನೆಯವರೆಗೆ ಚರಂಡಿ 91,101 ರೂಪಾಯಿ ಪಾವತಿಯಾಗಿರುತ್ತದೆ. ಗೋಪಚಂದ್ರ ಗ್ರಾಮದ ಮುನರಾಜು ಮನೆಯಿಂದ ನಾರಾಯಣಪ್ಪ ಮನೆಯವರೆಗೆ ಚರಂಡಿ ಕಾಮಗಾರಿ 1,11,065 ರೂಪಾಯಿ ಪೇಮೆಂಟ್ ಆಗಿರುತ್ತದೆ. ಮೊದಲನೇದಾಗಿ ಮುಖ್ಯ ರಸ್ತೆಯಿಂದ ರತ್ನಮ್ಮ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ 21,272 ರೂಪಾಯಿ ಪಾವತಿಯಾಗಿರುತ್ತದೆ. ಟೇಕಲ್ ಗ್ರಾಮದ ಆಂಜನೇಯ ದೇವಸ್ಥಾನದ ಗಣೇಶ ಮನೆಯವರೆಗೆ ಸಿಸಿ ರಸ್ತೆ 3,94,500 ರೂಪಾಯಿ ಕಾಮಗಾರಿ ನಡೆದಿರುತ್ತದೆ. ಸೀತಳ್ಳಿ ಗ್ರಾಮದ ಉದಯದುಲ್ಲಾ ಶರೀಫ್ ಮನೆಯಿಂದ ಸಾದಿಕ್ ಶರೀಫ್ ಮನೆಯವರೆಗೆ ಸಿಸಿ ರಸ್ತೆ 2,93,740 ರೂಪಾಯಿ ಪಾವತಿಯಾಗಿರುತ್ತದೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 9 ಖಾತೆಗಳನ್ನ ನಾವು ಇಲ್ಲಿ ನಿರ್ವಹಣೆ ಮಾಡ್ತಿರುವಂಥದ್ದು. ಒಂದು ಗ್ರಾಮ ಪಂಚಾಯಿತಿ ನಿಧಿ ವರ್ಗ 1 ನಮ್ಮ ಏನು ಗ್ರಾಮ ಪಂಚಾಯಿತಿಯಲ್ಲಿ ತೆರಿಗೆ ಅಂತ ಬರ್ತದೆ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ಈ ಖಾತೆಗೆ ತುಂಬಿ ಅದನ್ನ ವೆಚ್ಚ ಮಾಡುವಂಥದ್ದು. ಅದೇ ರೀತಿ ವರ್ಗ 2 ಅಂತೇಳಿ ಒಂದು ಖಾತೆಯನ್ನ ನಿರ್ವಹಣೆ ಮಾಡ್ತಿರ್ತೀವಿ. ಆದರೆ ಈಗ ಅದನ್ನ ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ ಅನ್ನು ನಿರ್ವಹಿಸ್ತಾ ಇರೋದ್ರಿಂದ ಎಲ್ಲ ವರ್ಗ 1 ಖಾತೆಯನ್ನ ನಿರ್ವಹಣೆ ಮಾಡ್ತಿರ್ತೀವಿ. ಅದೇ ರೀತಿ ಸಿಬ್ಬಂದಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದು ಖಾತೆಯನ್ನು ನಿರ್ವಹಣೆ ಮಾಡ್ತಿರ್ತೀವಿ. ಮತ್ತೆ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಖಾತೆಯನ್ನು ನಿರ್ವಹಣೆ ಮಾಡಿರ್ತೀವಿ. ಎಸ್ಕ್ರೋ ನಮ್ಮ ಏನು ವಿದ್ಯುತ್ ಸರಬರಾಜು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಖಾತೆಯನ್ನ ನಿರ್ವಹಣೆ ಮಾಡ್ತಿರ್ತೀವಿ. ಅದೇ ರೀತಿ ಗ್ರಂಥಾಲಯ ನಮ್ಮ ಏನು ಗ್ರಂಥಾಲಯ ಇದೆ ಸಾರ್ವಜನಿಕ ಗ್ರಂಥಾಲಯ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಖಾತೆಯನ್ನ ನಿರ್ವಹಣೆ ಮಾಡ್ತಿರ್ತೀವಿ. ಮತ್ತೆ ಅಂಗವಿಕಲರ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟೆ ಒಂದು ಖಾತೆಯನ್ನ ನಿರ್ವಹಣೆ ಮಾಡ್ತಿರ್ತೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಂಬಂಧಪಟ್ಟಂಗೆ ಒಂದು ಖಾತೆಯನ್ನ ನಿರ್ವಹಣೆ ಮಾಡ್ತಾ ಇದ್ವಿ. ಒಂದು ಬಾಪೂಜಿ ಸೇವಾ ಕೇಂದ್ರ ನಾವು ಏನು ಈಗ ತೆರಿಗೆಯನ್ನು ಆನ್ಲೈನ್ ಮುಖಾಂತರ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಸರ್ಕಾರದಿಂದ ಬಾಪೂಜಿ ಸೇವಾ ಕೇಂದ್ರ ಅಂತ ಹೇಳಿ ಒಂದು ಖಾತೆಯನ್ನ ಓಪನ್ ಮಾಡಿ ಅದನ್ನ ನಿರ್ವಹಣೆ ಮಾಡ್ತಾ ಇರ್ತೀವಿ. ಇಷ್ಟು 9 ಖಾತೆಗಳನ್ನ ನಾವು ಗ್ರಾಮ ಪಂಚಾಯಿತಿಯಲ್ಲಿ ನಿರ್ವಹಣೆ ಮಾಡ್ತಾ ಇರ್ತೀವಿ. ಮತ್ತೆ ಅದೇ ರೀತಿ 2024-25ನೇ ಸಾಲಿನಲ್ಲಿ ನಮ್ಮ ಖಾತೆ ನಿರ್ವಹಣೆ ಸಂಬಂಧಪಟ್ಟಂಗೆ ಎಷ್ಟು ಜಮಾ ಆಗಿದೆ ಎಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ಗ್ರಾಮ ಪಂಚಾಯಿತಿ ನಿಧಿ 2024-25 ಪ್ರಾರಂಭಿಕ ಶುಲ್ಕು 60,696 ರೂಪಾಯಿಯನ್ನ ಹೊಂದಿರುತ್ತದೆ. ಅದೇ ರೀತಿ ನಮ್ಮ
ಸರ್ಕಾರದಿಂದ ಬಂದಂತ ಅನುದಾನ ಮತ್ತೆ ತೆರಿಗೆ ಎರಡು ವಸೂಲಿಯಾಗಿರುವಂಥದ್ದು ಎರಡೂ ಸೇರಿ 22,57,450 ರೂಪಾಯಿಯನ್ನ ಬಂದಿರ್ತದೆ. ಅದರಲ್ಲಿ 23,19,096 ರೂಪಾಯಿ ಖರ್ಚಾಗಿರ್ತದೆ. ಒಟ್ಟು 23 ಲಕ್ಷ ಇರ್ತದೆ. ಖರ್ಚಾಗಿರುವಂಥದ್ದು 21,67,300 ರೂಪಾಯಿ ಖರ್ಚಾಗಿರ್ತದೆ. ಇನ್ನು ಉಳಿಕೆ 1,51,796 ರೂಪಾಯಿ ಉಳಿಕೆಯನ್ನು ಹೊಂದಿರ್ತದೆ. ಮತ್ತೆ ಗ್ರಾಮ ಪಂಚಾಯತಿ ನಿಧಿಯಲ್ಲಿ ಯಾವುದೇ ವ್ಯವಹಾರ ನಿರ್ವಹಿಸ್ತಿರೋದಿಲ್ಲ. ಆದರೂ ಅದರಲ್ಲಿ 1,853 ರೂಪಾಯಿ ಬ್ಯಾಲೆನ್ಸ್ ಇದ್ದು ಅದಕ್ಕೆ ಬಡ್ಡಿ 1,905 ರೂಪಾಯಿ ಬಡ್ಡಿ ಸೇರಿ ಒಟ್ಟು ಬಡ್ಡಿ 52 ರೂಪಾಯಿ, ಒಟ್ಟು 1,905 ರೂಪಾಯಿ ಅದೇ ಖಾತೆಯಲ್ಲೇ ಇರ್ತದೆ. ಮತ್ತೆ ಸಿಬ್ಬಂದಿ ವೇತನಕ್ಕೆ ಸಂಬಂಧಪಟ್ಟಂಗೆ 2,50,164 ರೂಪಾಯಿ ಆರಂಭಿಕ ಶುಲ್ಕವಾಗಿದ್ದು ಅದಕ್ಕೆ 33,13,197 ರೂಪಾಯಿ ಅನುದಾನ ಬಿಡುಗಡೆಯಾಗಿರ್ತದೆ. ಬಡ್ಡಿ ಬಂದು 8,341 ರೂಪಾಯಿ, ಒಟ್ಟು 35,71,707 ರೂಪಾಯಿ ಒಟ್ಟು ಅಮೌಂಟ್ ಇರುತ್ತದೆ. ಅದರಲ್ಲಿ 32,08,176 ರೂಪಾಯಿ ಸಿಬ್ಬಂದಿ ವೇತನಕ್ಕೆ ಖರ್ಚಾಗಿರ್ತದೆ. ಇನ್ನು ಉಳಿಕೆ 3,63,526 ರೂಪಾಯಿ 24ಕ್ಕೆ ಅಂತಿಮ ಶುಲ್ಕ ಆಗಿರ್ತದೆ. ಅದೇ ರೀತಿ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಾಗೆ 9,79,063 ರೂಪಾಯಿ ಆರಂಭಿಕ ಶುಲ್ಕವಾಗಿತ್ತು. ಅದರಲ್ಲಿ 37,51,421 ರೂಪಾಯಿ ಜನೆಯಾಗಿತ್ತು. 40,897 ರೂಪಾಯಿ ಬಡ್ಡಿ ಹೊಂದಿರುತ್ತದೆ. ಒಟ್ಟು 47,71,386 ಒಟ್ಟು ಮೊತ್ತ ಆಗಿದ್ದು ಅದರಲ್ಲಿ ಖರ್ಚಾಗಿರುವಂಥದ್ದು 44,07,472 ರೂಪಾಯಿ. ಉಳಿಕೆ 3,63,914 ರೂಪಾಯಿ ಉಳಿಕೆ ಅಂತಿಮ ಶುಲ್ಕ ಆಗಿರುತ್ತದೆ. ಎಸ್ಕ್ರೋಗೆ ಸಂಬಂಧಪಟ್ಟಂತೆ 913 ರೂಪಾಯಿ ಆರಂಭಿಕ ಶುಲ್ಕ, 6,34,519 ರೂಪಾಯಿ ಬಿಡುಗಡೆಯಾಗಿದ್ದು ಬಡ್ಡಿ 1,283 ರೂಪಾಯಿ ಬಡ್ಡಿಯನ್ನು ಹೊಂದಿದ್ದು ಒಟ್ಟು 6,36,710 ರೂಪಾಯಿ ಒಟ್ಟು ಮೊತ್ತ ಆಗಿದ್ದು ಅದರಲ್ಲಿ ಎಸ್ಕ್ರೋಗೆ ವಿದ್ಯುತ್ಗೆ ಪಾವತಿ ಪಂಚಾಯತಿ ವರ್ಗ ಸಿಸಿ ರಸ್ತೆ ಕಾಮಗಾರಿ 62,910 ಪಾವತಿಯಾಗಿರುತ್ತೆ. ಟೇಕಲ್ ಗ್ರಾಮದ ರಮೇಶ್ ಮನೆಯಿಂದ ಕಲೀಂ ಮನೆವರೆಗೆ ಸಿಸಿ ರಸ್ತೆ 47,370 ರೂಪಾಯಿ ಪಾವತಿಯಾಗಿರುತ್ತೆ. ಬಲ್ಲಡಿ ಗ್ರಾಮದ ಮಾರಿಕಾಂಬ ದೇವಸ್ಥಾನದಿಂದ ವೀರಭದ್ರ ದೇವಸ್ಥಾನದವರೆಗೆ ಸಿಸಿ ರಸ್ತೆ ಕಾಮಗಾರಿ 86,203 ರೂಪಾಯಿ ಪಾವತಿಯಾಗಿರುತ್ತೆ. ಬಲ್ಲಳ್ಳಿ ಗುಂಡೂರಾವ್ ಮನೆಯಿಂದ BS ಗುಂಡಪ್ಪ ಮನೆವರೆಗೆ ಸಿಸಿ ರಸ್ತೆ 72,592 ರೂಪಾಯಿ ಪಾವತಿಯಾಗಿರುತ್ತೆ. ತೀರ್ಥಹಳ್ಳಿ ಕುಡಿಯುವ ನೀರಿನ ಘಟಕದಿಂದ ಯಲ್ಲಮ್ಮನ ದೇವಸ್ಥಾನದವರೆಗೂ ಸಿಸಿ ರಸ್ತೆ 45,719 ರೂಪಾಯಿ ಪಾವತಿಯಾಗಿರುತ್ತೆ. ಕೋಟೆ ಗ್ರಾಮದ ಒಂದೇನಲ್ಲಿ 50 ರೂಪಾಯಿ ಪಾವತಿಯಾಗಿರುತ್ತೆ. ಟೇಕಲ್ ಗ್ರಾಮದ ವೇಣು ಮನೆಯಿಂದ ಮುರುಗೇಶ್ ಮನೆಯವರೆಗೂ ಸಿಸಿ ರಸ್ತೆ